ಬಿಗ್ ಬಾಸ್ ಮನೆಗೆ 9 ಜನ ನಾಮಿನೇಟ್ ಆಗಿರೋದು ನಿಮ್ಗೆಲ್ರಿಗೂ ಗೊತ್ತೇ ಅದ. ಇನ್ನು ವೋಟಿಂಗ್ ಪೋಲ್ ಅನಾಲಿಸಿಸ್ ಪ್ರಕಾರ ಯಾರ್ಯಾರು ಯಾವ್ಯಾವ ಪ್ಲೇಸ್ನಾಗಿದ್ದಾರೆ ಮತ್ತು ಯಾರು ಡೇಂಜರ್ ಝೋನ್ದಾಗಿದ್ದಾರೆ ಅಂತ ಹೇಳ್ತೀನಿ. ಫಸ್ಟ್ ಪ್ಲೇಸಲ್ಲಿ ಪ್ರತಾಪ್ ಅವರು ಅದರ. ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಆಟ ಆಡಕತ್ತಿದ್ದಾರೆ. ಬಟ್ ಮೊನ್ನೆ ನೋಡಿದ್ರಲ್ಲ, ನಿನ್ನೆ ಎಲ್ಲ ಫುಲ್ ಬೇಜಾರಾಗಿದ್ರು. ಯಾಕಂತಂದರೆ ಬಿಗ್ ಬಾಸ್ ಅವರು ಕ್ವಶನ್ಸ್ ಕೇಳಿದ್ರಲ್ವ, ಆ ಒಂದು ಕ್ವಶನ್ಸ್ಗಳಿಗೆ ಮನೆ ಮಂದಿ ಜಾಸ್ತಿ ಪ್ರತಾಪ್ ಅವರ ಹೆಸರೇ ಹೇಳಿದರು. ಅಂದರೆ ಅತಿ ದಡ್ಡ, ಬೋರಿಂಗ್ ಪರ್ಸನ್, ಮತ್ತು ಆಮೇಲೆ ಅರ್ಹತೆ ಇಲ್ಲ ಬಿಗ್ ಬಾಸ್ ಮನೆಗಿರಾಕ, ಇಂಥ ಒಂದು ಕ್ವಶನ್ಸ್ಗಳಿಗೆ ಜಾಸ್ತಿ ಆನ್ಸರ್ ಅವ್ರ ಹೆಸರೇ ಬಂತಲ್ಲ, ಅದಕ್ಕೆ ಸ್ವಲ್ಪ ಮಂಕಾಗಿ ಬಿಟ್ಟಿದ್ದಾರೆ. ಅವ್ರಿಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ತು. ಬಟ್ ಪ್ರತಾಪ್ ಅವರು ಏನಂತ ಹೇಳಿ ನಮ್ಗೆಲ್ರಿಗೂ ಗೊತ್ತೇ ಆದ. ಅವ್ರು ಹೆಂಗೆ ಆಡ್ತಾರಂತ ಕೂಡ ನಮ್ಗೆಲ್ರಿಗೂ ಗೊತ್ತೇ ಆದ. ಇನ್ನು ಈ ಒಂದು ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಹೋದ್ರಲ್ವ ವರ್ತೂರ್ ಸಂತೋಷ್ ಅವರು ಕೂಡ ಎಲ್ರಿಗೂ ಇಷ್ಟ ಆದಂತಲೇ ಹೇಳ್ಬೋದು. ಅವರೊಂದು ಆತ್ಮಸ್ಥೈರ್ಯ ತುಂಬಿದ್ರಲ್ವ ಪ್ರತಾಪ್ ಅವ್ರಿಗೆ, ಅದರಿಂದಾಗಿ ಸ್ವಲ್ಪ ಖುಷಿ ಆಗಿದ್ದಾರೆ. ಸ್ವಲ್ಪ ನಕ್ಕಂತ ಆ ಕಡೆ ನಗಾಡ್ಕಂತ ತಿರ್ಗಾಡಕತ್ತಿದ್ದಾರೆ ಪ್ರತಾಪ್ ಅವರು. ಅವರು ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಕಾರ್ತಿಕ್ ಅವರು ಅದರ. ಕಾರ್ತಿಕ್ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡಕತ್ತು ಬಿಟ್ಟಿದ್ದಾರೆ. ನೀವೆಲ್ಲರೂ ನಿನ್ನೆ ಅಬ್ಸರ್ವ್ ಮಾಡಿದ್ರ, ಒಂದು ಏನಪ್ಪ ಅಂತಂದರೆ ರಾಕ್ಷಸರು ಮತ್ತು ಗಂಧರ್ವರು ಅಂತ ಹೇಳಿ 2 ಟೀಮ್ ಮಾಡಿದ್ರಲ್ವ. ಆ 2 ಟೀಮಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ಸಂದರ್ಭದಲ್ಲಿ ಅಂದರೆ ಪಾತ್ರದಿಂದ ಹೊರಗೆ ಬಂದರು. ಕಾರ್ತಿಕ್ ಅವ್ರು ಮಾತ್ರ ಪಾತ್ರದಿಂದ ಅಸಲು ಹೊರಗೆ ಬಂದಿಲ್ಲ. ಅವ್ರು ಏನಿದ್ದಾರೆ ಅದನ್ನು ಕರೆಕ್ಟಾಗಿ 100% ಆಗಿ ಆಡಿದ್ರು. ಅದು ಇಷ್ಟ ಆಯಿತು. ಎಲ್ಲರನ್ನ ಮನೋರಂಜಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರ ಆ್ಯಕ್ಟಿಂಗು ಅಷ್ಟು ಚೆನ್ನಾಗಿತ್ತು, ಬೆಂಕಿ ಅಂತಲೇ ಹೇಳ್ಬೋದು. ಎಲ್ರಿಗೂ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಅವ್ರು ಏನು ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರೆ. ಇನ್ನು ಥರ್ಡ್ ಪ್ಲೇಸಲ್ಲಿ ಸಂಗೀತ ಅವರು ಅದರ. ಸಂಗೀತ ಅವರು ಕೂಡ ಅವ್ರ ಬಗ್ಗೆ ಹೇಳೋದೇ ಬೇಕಿಲ್ಲ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಹೆಣ್ಮಗಳಂದ್ರೆ ಹಿಂಗಿರ್ಬೇಕಪ್ಪ ಅಂತ ಹೇಳ್ತಾರೆ ಹೊರಗಡೆ, ಅಷ್ಟು ಧೈರ್ಯ ಅವ್ರಿಗೆ ಮಾತ್ರ ಇದೆ. ವಿನಯ್ ಅವರು ಏನನ್ನ ಗಲಾಟೆ ಮಾಡಿದಾಗ, ಒದರೋದಾಗಲಿ, ಜಗಳ ಮಾಡಿದಾಗ ಅವ್ರ ಮುಂದೆ ಯಾವ ಗಂಡ್ಮಕ್ಳು ಕೂಡ ಬಿಗ್ ಬಾಸ್ ಮನೆಗೆ ಇದ್ದವರು ಮುಖಕ್ಕೆ ಕೊಟ್ಟು ಮುಖ ಮಾತೇ ಆಡಂಗಿಲ್ಲ. ಆದರೆ ಸಂಗೀತ ಅವರು ಅಷ್ಟು ಧೈರ್ಯವಾಗಿ ಮಾತಾಡ್ತಾರೆ. ಅದಕ್ಕೆ ಅವ್ರನ್ನ ಥರ್ಡ್ ಪ್ಲೇಸಲ್ಲಿ ಇರಿಸಿದ್ದಾರೆ. ಇನ್ನು ಫೋರ್ತ್ ಪ್ಲೇಸಲ್ಲಿ ತನಿಷಾ ಅವರು ಇದ್ದಾರೆ. ತನಿಷಾ ಅವರು ಫೋರ್ತ್ ಪ್ಲೇಸಲ್ಲಿ ಇರ್ತಿದ್ದಿಲ್ಲೇನೋ, ಜಾಸ್ತಿ ಬಂದು ಒಳ್ಳೆ ಪ್ಲೇಸ್ಗೇನೋ ಬರ್ತಿದ್ರೇನೋ, ಆದರೆ ಅವರಿಗೆ ಕಾಲು ನೋವಾಗಿತ್ತಲ್ವ, ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ಬೇರೆ ಯಾರು ಆಡಿದ್ದಾರೆ ಅವರೆಲ್ಲರೂ ಕೂಡ ಚೆನ್ನಾಗಿ ಈ ಪ್ಲೇಸಲ್ಲಿ ಇದ್ದಾರೆ. ಆದರೆ ತನಿಷಾ ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಯಾವತ್ತೂ ಕೂಡ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಅವರು ಬಿಟ್ಕೊಟ್ಟು ಇಲ್ಲ ಅವ್ರು ಇಲ್ಲಿವರೆಗೂ. ನಾವು ನೋಡಿರೋ ಪ್ರಕಾರ ಏನೋ ಒಂದು ಆ ಕಡೆ ಆಗ್ಬಿಡುತ್ತೆ, ಅದು ಸ್ವಲ್ಪ ಆಚೆ ಈಚೆ ಅಂತಾರಲ್ವ. ಅಂದರೆ ಈಗ ಆಡೋವಾಗ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳೋದಾಗಲಿ, ಸ್ವಲ್ಪ ಬೇಜಾರಾಗಲಿ, ಏನನ್ನ ಒಂದು ಅಪ್ಸೆಟ್ ಆಗೋದಾಗಲಿ ಆದಾಗ ಮಾತ್ರ ಅವರು ಸ್ವಲ್ಪ ಟಾಸ್ಕ್ನ ಚೆನ್ನಾಗಿ ಆಡಂಗಿಲ್ಲ. ಅದರ್ವೈಸ್ ತುಂಬ ಚೆನ್ನಾಗಿ ಆಡ್ತಾರೆ. ಎಲ್ರಿಗೂ ಗೊತ್ತಾದ ತನಿಷಾ ಅವ್ರ ಬಗ್ಗೆ ಹೇಳೋದೇ ಬೇಕಿಲ್ಲ ಅಂತಲೇ ಹೇಳ್ಬೋದು. ಇನ್ನು 5th ಪ್ಲೇಸಲ್ಲಿ ಮೈಕಲ್ ಅವರು ಅದರ. ಮೈಕಲ್ ಅವರ ಬಗ್ಗೆ ಅಂತೂ ಹೇಳೋದೇ ಬೇಕಿಲ್ಲ. ಯಾಕಂತಂದ್ರೆ ಅವ್ರು ಚೆನ್ನಾಗಿ ಆಟ ಆಡಕತ್ತಿ ಬಿಟ್ಟಿದ್ದಾರೆ. ಈ ಒಂದು ಚಾನ್ಸ್ ಏನು ಕೊಟ್ಟಿದ್ದಾರೆ ಸುದೀಪ್ ಸರ್ ಅವರು, ಆ ಒಂದು ಚಾನ್ಸನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಂತ ಹೇಳಿ ಒಂದು ಆಡಕತ್ತಾರ ಅವರು. ಈ ಬಿಗ್ ಬಾಸ್ ಮನೆಗೆ ಉಳಿಬೇಕು ಅನ್ನೋದು ತುಂಬಾ ಆಸೆ ಇದೆ ಅವರಿಗೆ. ಅದಕ್ಕೆ ಕನ್ನಡವನ್ನು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಆಮೇಲೆ ಕನ್ನಡದಲ್ಲಿ ಬೈಯೋದಾಗಲಿ, ಮಾತಾಡೋದಾಗಲಿ, ಟಾಂಗ್ ಕೊಡೋದಾಗಲಿ ಎಲ್ಲವನ್ನು ತುಂಬ ಸಖತ್ತಾಗಿ ನಿಭಾಯಿಸಕ್ಕೆ ಬಿಟ್ಟಿದ್ದಾರೆ ಮೈಕಲ್ ಅವರು. ಅವ್ರು ಕೂಡ ಚೆನ್ನಾಗಿ, ಅವ್ರಿಗೂ ಕೂಡ ಚೆನ್ನಾಗಿ ಅವ್ರನ್ನ ಕೂಡ ಜನ 5ನೇ ಪ್ಲೇಸಲ್ಲಿ ಇರಿಸಿದ್ದಾರೆ. ಇನ್ನು 4 ಜನ ಡೇಂಜರ್ ಝೋನ್ದಾಗಿದ್ದಾರೆ. ಯಾರಪ್ಪ ಅಂತಂದರೆ ಸಿರಿ ಅವರು, ಸ್ನೇಹಿತವರು, ಪವಿ ಪೂವಪ್ಪ ಅವರು ಮತ್ತು ಅವಿನಾಶ್ ಅವರು. ಈ 4 ಜನಕ್ಕೂ ಕೂಡ ಈ ವಾರ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಿರಿ ಅವರು ಹೇಳಿದ್ದಾರೆ, ರಕ್ತ ಕೊಟ್ಟು ನಾನು ಕೂಡ ಆಡ್ತೀನಿ ಅಂತ ಹೇಳಿದಾರಲ್ವ. ಈಗ ರಕ್ತ ಕೊಟ್ಟು ಆಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆದರೆ 100% ಹಾಕಿ ಆಡಲೇಬೇಕಾಗ್ತದೆ. ಅವರು ಒಂದು ಹೇಳಿದ್ದ ಒಂದು ಮಾತಿಗೆ ಅವ್ರು ಆಡಬೇಕಾಗ್ತದ. ಆಡಿದರೆ ಈಗ ಡೇಂಜರ್ ಝೋನ್ದಾಗ ಏನಿದಾರೋ ಅದನ್ನು ಅವ್ರಿಗೆ ನಾಳೆ ನಾಡ್ದು ಚೇಂಜ್ ಆಗುತ್ತಾ ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಜನಕ್ಕೆ ಯಾರು ಹೆಂಗೆ ಆಡ್ತಿದ್ದಾರೆ, ಯಾರು ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಸ್ನೇಹಿತರು ಹೋಗಬಹುದು ಮನೆಯಿಂದ ಅಂತ ಹೇಳಿ ನನಗೆ ಪರ್ಸ್ನಲಿ ಆಗಿ ಅನ್ಸಕತ್ತದ. ಯಾಕಪ್ಪ ಅಂತಂದರೆ ಸುದೀಪ್ ಅವರು ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಇರಿ ಆಟ ಆಡಿ, ನಿಮ್ಮ ಆಟ ನೀವು ತೋರಿಸಿ ಅಂತ ಹೇಳಿ. ಆದರೆ ಅದನ್ನು ಬಿಟ್ಟು ಸ್ನೇಹಿತರು ಬೇರೆ ಎಲ್ಲವನ್ನ ಮಾಡಕತ್ತಿ ಬಿಟ್ಟಿದ್ದಾರೆ. ಈ ಒಂದು ಟೀಮ್ ಒಂದು ರಚನೆ ಮಾಡ್ರಿ, 2 ದೈಹಿಕವಾಗಿ ಮತ್ತು ಮಾನಸಿಕವಾಗಿ 2 ಕಡೆ ಸದೃಢವಾಗಿರ್ಬೇಕು, ಇಬ್ಬರು ಕೂಡ 2 ಟೀಮ್ ಈಕ್ವಲ್ ಆಗಿರ್ಬೇಕಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿದರು. ಆದರೆ ಆ ಒಂದು ಮಾತನ್ನು ಬಿಟ್ಟು ನಮ್ರತಾ ಅವ್ರು ಏನು ಹೇಳಿದಾರೋ ಅದನ್ನು ವೇದವಾಕ್ಯ ಥರ ಮಾಡಿದ್ರಲ್ವ, ಅದು ಇಷ್ಟ ಆಗಿಲ್ಲ. ವೇದವಾಕ್ಯ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ ಇವರು ಸ್ನೇಹಿತರು. ಅದಕ್ಕೆ ಜನ ಅವರಿಗೆ ಜಾಸ್ತಿ ಓಟ್ ಹಾಕಿಲ್ಲ ಅಂತ ಹೇಳಿ ಕಾಣಿಸಕತ್ತಲ್ಲ, ಅದಕ್ಕೆ ಡೇಂಜರ್ ಝೋನ್ದಾಗಿದ್ದಾರೆ. ಇನ್ನು ಪವಿ ಅವರಿಗೂ ಕೂಡ ಈ ವಾರ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂತಂದರೆ ಅವ್ರು ಬಂದಾರ, ಅವ್ರು ತೋರಿಸ್ಕೋಬೇಕಾಗ್ಯದ. ಈಗ ಜನಕ್ಕೆ ಇವರು ಆಟವನ್ನು ಚೆನ್ನಾಗಿ ಆಡಕತ್ತಿದ್ದಾರೆ. ಬಟ್ ಈ ಇಷ್ಟು ಜನ 9 ಜನದ್ರಾಗ ಸ್ವಲ್ಪ ಲೋ ಆಗಿನೇ ಇದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಡೇಂಜರ್ ಝೋನ್ದಾಗಿದ್ದಾರೆ. ಇನ್ನು ಅವಿನಾಶ್ ಅವ್ರನ್ನ ಮಾವುತ ಆಗ್ತಾರೆ ಅಂತ ಹೇಳಿ ತುಂಬ ಜನ ಅನ್ಕೊಂಡಿದ್ದಾರೆ. ಅವ್ರು ಕೂಡ ಅದೇ ಹೇಳಿ ಒಳಗೆ ಬಂದಿದ್ರು.
ಆದ್ರೆ ಅವರು ಡೇಂಜರ್ ಝೋನ್ದಾಗ ಇದ್ದಾರ. ಅವ್ರಿಗೆ ಇವತ್ತು ಏನು ಆಡ್ತಾರೆ ಹೆಂಗೆ ಆಡ್ತಾರ ನೋಡೋ. ಮತ್ತೆ ಈ ಚೆನ್ನಾಗಿ ಏನನ್ನ ಆಟ ಆಡಿದರೆ ಜನ ಜಾಸ್ತಿ ವೋಟ್ ಮಾಡಿಬಿಟ್ಟು ಪ್ಲೇಸ್ ಚೇಂಜ್ ಆಗಿಬಿಡ್ತದ. ಬಟ್ ಅವ್ರ ಮೇಲೆ ಬಿಟ್ಟಿದೆ ಇದು. ಯಾಕಂತ ಅವ್ರು ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದ್ದಾರೆ. ಫಸ್ಟ್ ಡೇ ಏನು ಬಂದಿದ್ರು ಅವತ್ತು ಏನು ಜೋಶ್ ಇತ್ತು, ಏನು ಹುಮ್ಮಸ್ಸಿತ್ತು, ಏನು ನಾನು ಆಡಬೇಕು, ನಾನು ವಿನ್ ಆಗ್ಬೇಕು ಅನ್ನೋದು ಏನಿತ್ತು ಈಗ ಕಾಣವಲ್ತು ಅವ್ರಿಗೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೇ ರಿಸಲ್ಟ್ ನಾಳೆ ಕೂಡ ಇರುತ್ತೋ ಅಥವಾ ಚೇಂಜ್ ಆಗುತ್ತೋ ಹೆಂಗಾಗುತ್ತೋ ಅಂತ ಹೇಳಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.